ಪುರುಷ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅನ್ಕೊಂಡು ನಿಮ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಕಮ್ ಹಿಯರ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗು ನಾನು ಪಾಪಮ್ಮ ಇಬ್ರು ಖುಷಿಯಾಗಿ ಒಳ್ಳೆ ಮೈಂಡ್ ಇಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ. ಹಲೋ ನೀವು ಮೇಡಮ್, ನೋಡಿ ಗಾಯ್ಸ್ ಇವತ್ತು ಟ್ರೆಡಿಷನಲ್ ಡ್ರೆಸ್ ರೆಡಿ ಆಗಿದ್ದಾರೆ. ಯಾಕೆ ರೆಡಿ ಆಗಿದ್ದಾರೆ ಹೆಂಗೆ ಗೈಸ್? ಇವತ್ತು ನಾನು ಪಾಪ ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಸುಮಾರು ಬಿದ್ದು ಹೋಯ್ತವಳು, ಟಿಫನ್ ಕೂಡ ಮಾಡಿಲ್ಲ ಗೈಸ್. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಫ್ಟರ್ ಲಾಂಗ್ ಟೈಮ್ ನಾನು ಪಾಪಮ್ಮ ಪ್ಲಾನ್ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೊರಟಿದೀವಿ. ಅಮ್ಮ ಹೇಗೆ ಅನಿಸ್ತಿದೆ? ದೇವಸ್ಥಾನಕ್ಕೆ ಹೋಗಿದೀವಲ್ಲ, ಇನ್ನು ನಾನು ಹೆಚ್ಚು ಕಮ್ಮಿ ಒಂದು 2 ತಿಂಗಳ ದೇವಸ್ಥಾನಕ್ಕೆ ಬಂದು ಅವಳು ಟೈಮ್ನ ಕ್ಯಾಚ್ ಮಾಡಕ್ ಆಗ್ತಿರಲಿಲ್ಲ ಗೈಸ್. ಏನೇನೋ ಸಮಥಿಂಗ್ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೋಸ್ಕರ ಇವತ್ತು ನಾವು ಅವಳಿಬ್ರು ಪ್ಲಾನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಸೊ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಬನ್ನಿ ಇವತ್ತು ಪಾಪಮ್ಮ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಪಾಪಮ್ಮ ನೋಡಿ ಗಾಯ್ಸ್, ನೋಡಿ ಈ ಅಟೆನ್ಷನ್ ತರ ನಿಂತಿದೆಯಲ್ಲ ಎಲ್ಲ ಗೈಸ್. ಇಲ್ಲಿ ನೋಡಿ ಫುಲ್ ಫೇಸ್ ಎಲ್ಲ ನೋಡಿ ಗೈಸ್. ಇಲ್ಲಿ ಅದ್ ಕಿತ್ಕೋಬಾರ್ದು ಹಂಗೇನೆ. ಗೊಂಬೆ 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 ಗೈಸ್. ಇವಾಗ ನಾವು ಹೋಗ್ತಿರೋದು ಫಸ್ಟ್ ಚಂದ್ರ ದೇವಸ್ಥಾನಕ್ಕೆ. ನನ್ನ ಔಟ್ಫಿಟ್ಟು ಇಲ್ಲ, ನನ್ನ ಔಟ್ಫಿಟ್ ನೋಡಿ ಗೈಸ್. ನನ್ನ ಔಟ್ಫಿಟ್ ಇದೆ ಇವತ್ತು, ಸಿಂಪಲ್ ಔಟ್ಫಿಟ್ಟು. ಸ್ವಲ್ಪ ರೀಶೂಟ್ ಬೇರೆ ಇದೆಯಲ್ಲ, ಅದಕ್ಕೆ ನಮ್ಮ ಔಟ್ಫಿಟ್ ಹೀಗಿದೆ. ಈ ಕ್ಯೂಟ್ ಕಪಲ್ಸ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ನಾನು ಸ್ವಲ್ಪ ವೈಟಾಗಿಲ್ವ ಗೈಸ್? ಇವಾಗ ಮ್ಯಾಚ್ ಮಾಡ್ತೀನಿ ಗೈಸ್. ಲೆಟ್ಸ್ ಗೋ. ಬನ್ನಿ ಇವಾಗ ನಾವು ನಮ್ಮ R15 ಅಲ್ಲಿ ಇವಾಗ ಹೊರಟಿದ್ದೀವಿ. ಸೊ ಫಸ್ಟ್ ಚಂದ್ರ ದೇವಸ್ಥಾನಕ್ಕೆ ಹೋಗ್ತೀವಿ, ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು, ಆಮೇಲೆ ಸ್ವಲ್ಪ ಹೊತ್ತು ನಮ್ದು ಗ್ಯಾಸ್ದು KYC ಮಾಡಿಸೋದಿದೆ, ಅದನ್ನು ಮಾಡಿಸ್ಬೇಕು. ನಮ್ದು ಲಿಯೋದು ಗ್ಯಾಸ್ ಬುಕ್ ಕರೆಕ್ಟ್. ನಾನು ಇಲ್ಲೇನೋ ತೋರಿಸಿದೆ ಗೈಸ್. ಲವ್ ಯು ಶೋ ಮಚ್ ಲಾರ್ಡ್ ಕಂದಮ್ಮ. ಲವ್ ಯು ಲಾರ್ಡ್ ಬಂಗಾರ. ಶಂದೇವ್ರ ದೇವಸ್ಥಾನ ಫಸ್ಟು. ಶಂದೇವ್ರ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ಸ್ಕೂಟ ಕಾಣ್ತಾಳೆ ಗೈಸ್. ಇನ್ನೂ ಸಣ್ಣ ಆಗ್ಬೇಕು, ವೈಟ್ ಆಗಿ ಸಣ್ಣ ಆಗ್ಬೇಕು ಗೈಸ್. ಈಗ ಕುಂಕುಮ ನಮ್ಗೆ ಇಕ್ತಾರೆ ನೋಡಿ. ಈಗ ನಮ್ಗೆ ಹೆಂಗಿಕ್ತಾರೆ ಸ್ವಲ್ಪ ವೈಟ್ ಆಗ್ತಿದ್ದೀನಿ ಗೈಸ್. ನಾನು ಈ ಕಡ್ಮಿ ಗಂಧನ ಬಿಟ್ಟು ಇದನ್ನ ಈ ಕಡೆ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ನಿನಗೆ ಸಿಗ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಸಖತ್ ರಶ್ ಇದೆ, ಶನಿವಾರ ಬೇರೆ ಅಲ್ವಾ. ದೇವಸ್ಥಾನ ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಇಷ್ಟು ಬೆಳಿಗ್ಗೆ ಬಂದಿರೋದು. ಯಾಕಂತಂದ್ರೆ ತುಂಬ ಲಾಂಗ್ ಟೈಮ್ ಆಗಿತ್ತಲ್ಲ, ದೇವರಿಗೆ ಇವತ್ತು ಸ್ವಲ್ಪ ಚೇಂಜ್ ಕೊಟ್ಟು ಅಂತ. ಈ ಪ್ರದರ್ಶನ ಯಾಕೋ ಪ್ರಸಾದ ಬೇಕಾ? ತಿಂತೀಯಾ? ಟೇಸ್ಟ್ ಮಾಡಂಗಿಲ್ಲ, ನಿಂಗೆ ಸಾಕು, ಒಂದೇ ಸಾಕು. ಪ್ರಸಾದ ಕೊಟ್ಟಿದ್ದಾರೆ. ಇಲ್ಲಿ ಪ್ರಸಾದ, ನಿಂತು ಪ್ರಸಾದ. ಈ ಪ್ರಸಾದ ಇನ್ನೊಂದು ತಲೆ ಇಟ್ಕೋ. ಏಕೆ ಇದೇ ಇಲ್ಲ, ಕ್ಲಿಪ್ ಹಾಕೋಬೋದು. ಈಗ ಪ್ರಸಾದ ಇಟ್ಕೊಂಡು ಇಲ್ಲಿ ಪ್ರಸಾದ ತಿನ್ಕೊಂಡು ಈಗ ನೆಕ್ಸ್ಟ್ ಆಂಜನೇಯ ದೇವಸ್ಥಾನ ಪ್ರಸಾದ ಊಟ ಮಾಡಿದಾಗ ಅಲ್ಲೇ ನೀವು ಊಟ ಮಾಡ್ತಾರೆ ನೋಡಿ. ಅಲ್ಲಿ ಡಿಸ್ಪ್ಲೇ ಹಾಕಿದ್ದೀನಿ. ಫೈನಲಿ ಈಗ ಲಕ್ಷ್ಮೀ ದೇವಸ್ಥಾನ ಇವಾಗ ನೀವು ಹೋಗಿ ಸ್ವಲ್ಪ ಕೈ ಮುಟ್ಟಿ. ಈಗ ನೆಕ್ಸ್ಟ್ ಆಂಜನೇಯ ದೇವಸ್ಥಾನ ಅದು ಹಚ್ಚಲ್ಲಿ ಹೇಳಿದ್ದೀನಿ. ಬನ್ನಿ ಹೋಗಿ. ನಾನು ಇಲ್ಲಿ ಏನು ಹಾಕಲ್ಲ, ಇದನ್ನ ನಾವು ಹಾಕೋದು ಆಂಜನೇಯ ದೇವಸ್ಥಾನ ಹಾಕ್ತೀನಿ, ಇಲ್ಲೇನೋ ಹಾಕಲ್ಲ. ಸೊ ಬನ್ನಿ ಇವಾಗ ಹೊಡ್ಸ್ಕೊಟ್ಟು ಇವಾಗ ನಾವು ನೋಡಿ ಕಾಣಿಸ್ತಾ ಇಲ್ಲ. ಈಗ ಅದು ಹೇಳಿದ್ನಲ್ಲ, ಅಲ್ಲೇನೋ ಹಾಕ್ತೀನಿ ಅಂತ, ಹತ್ತಿ ಇದು ಅಂತ ಅದನ್ನು ತಗೊಳಕ್ಕೆ ಅಂತ ಬಂದಿದ್ದೀವಿ. ಈಗ ಅದನ್ನು ತಗೊಂಡು ತಗೊಂಡು ನಾವು ಈ ವಾರ ಎಲೆಹಾರನೂ ಹಾಕೋಣ ಅಂತ. ಸೊ ದೇವ್ರಿಗೆ ನಮ್ಗೆ ಒಳ್ಳೆ ಇದೆ, ನಮ್ಗಿನ ದೇವ್ರಿಗೆ ಏನಾರು ಸ್ವಲ್ಪ ಸಣ್ಣ ಕಾಣಿಕೆ ಕೊಡೋಣ ಅಂತ ನೋಡಿ. ನೀವು ಕೈ ಮುಕ್ಕೊಬಿಡಿ ಗೈಸ್. ನಮ್ಗೆ ಫಸ್ಟ್ ಕಾಲ್ ತೊಳ್ಕೊಂಡು ನಮ್ದು ಬರ್ಬೇಕು ಗೈಸ್. ಕಾರ್ ಬೇಗ ಬರುತ್ತೆ, ಒಳ್ಳೇದಾಗ್ಲಿ. ಏನಾಗುತ್ತೋ ಗೊತ್ತಿಲ್ಲ. ನಮ್ಗೆ ಕಾರ್ಗಳು ನೋಡಿದಾಗ ನಮಗೂ ಅಂತಾರೆ ಬೇಗ ತಗೊಬಿಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಏನ್ ಮಾಡ್ತಾರೆ ನಮಗೆ ಬೇಗ ಸ್ಟ್ರಾಂಗ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಈಗ ಬನ್ನಿ, ಎಲ್ಲ ಫುಲ್ ಬಿಗಿ ಹೊಸ ಕಾರ್ಗಳೆಲ್ಲ ಇದೆ. ಈಗ ನಮ್ಗೆ ಈ ಪ್ಯಾಂಟ್ ಮೇಲೆ ಸ್ವಲ್ಪ ಹಂಗೆ ಕಾಲೇ ತೊಳ್ಕೊಂಡಾಯ್ತು. ಇವಾಗ ನೆಕ್ಸ್ಟ್ ಕಾರ್ಗಳು ಹೋಗೋದಾಯ್ತು. ನಮಗೂ ಯಾವಾಗ ಲೀಟ್ ಕಾಣ್ತದೆ ಲೀಟ್. ಬನ್ನಿ ಈಗ ಪೂಜೆ ಕರ್ತವ್ಯ ಎಲ್ಲ ಮುಗಿಸ್ಬಿಟ್ಟು ಹೆಂಗೆ ಸಿಗ್ತೀವಿ. ಒಳ್ಳೆ ಇಷ್ಟ ಮಾಡಿಸ್ತೀನಿ ನಿಮಗೆ. ಚೆನ್ನಾಗಿ ಅಲಂಕಾರ ಮಾಡುವಾಗ ಶನಿವಾರ ಅಲ್ಲದಂತೂ ಸಕ್ಕರೆ ಅಲಂಕಾರ ಮಾಡಿರ್ತಾರೆ. ನಾವು ಕೈ ಮುಕ್ಕೋಬೇಕು, ಬ್ಲಾಗ್ ಮಾಡೋಕ್ಕಾಗಲ್ಲ. ದೇವಸ್ಥಾನ ನಿಮಗೆ ದರ್ಶನ ಮಾಡಿಸ್ತಿದ್ದಾರೆ. ನೋಡಿ ದರ್ಶನ ನೀಟಾಗಿ ಆಯ್ತಿಲ್ಲ ಅಲ್ವಾ?
ಈಗ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊಟ್ಟಿರೋ ಹಾರ ಹಾಕ್ತವ್ರಿಗೆ. ಹಾರ ಹಾಕ್ತಾರೆ, ಹಂಗೆ ಮಾಡ್ತವ್ರೆ. ಈಗ ಇಷ್ಟ ಆಗ್ತಾರೆ ಹಾಕೋದು. ಇವಾಗ ದೇವಸ್ಥಾನ ಎಲ್ಲ ಮುಗೀತು ನೋಡಿ. ಏನ್ ಹಿಂಗೆ ಈ ತರ ಎಲ್ಲ ಲಾಭ ಇಟ್ಕೊಂಡು ನನಗೆ ಸಿಗೋದು ಪ್ರಮೋಷನ್ದು ಐಟಮ್ ಬಂದಿದೆ, ಇಸ್ಕೊಳ್ಬೇಕು, ಇಸ್ಕೊಳ್ಬಿಡುವ. ದೇವಸ್ಥಾನ ಎಲ್ಲ ಮುಗೀತು ನಮ್ದು. ಈಗ ಟಿಫನ್ ಮಾಡ್ಬೇಕು. ಅದೊಂದು ಅವ್ರಿಗೆ ಕಾಮೆಂಟ್ಸ್ ಅಲ್ಲಿ ಕಾಲ್ ಮಾಡೋರಿಗೆ ಮುಕ್ಕೋಬಿಡಿ ದೇವಸ್ಥಾನ, ನೀವು ಮುಕ್ಕೋಬಿಡಿ ನೀವು ಒಂದ್ಸರಿ ಡಿಪ್ರೆಷನ್ ನೋಡಿ ಅವಳು. ಇದು ಹೋಟ್ಲು ಅಲ್ಲಿ ಸ್ಲಿಪ್ಪರ್ ಬೀಚ್ ಒಳಗೆ ಬರ್ತಾವಳೆ. ಗೈಸ್ ಹಾಯ್ ಬ್ರೋ, ಹಾಯ್ ಟಿಫನ್ ಅಲ್ಲ ಗೈಸ್, ಅಲ್ಲಿ ಹೊರಗಡೆ ಬರ್ಬೇಕಾದ್ರೆ ಸ್ಲಿಪ್ಪರ್ ಬಿಸ್ ಬರ್ತಾವಳಲ್ಲ ಇವಳಿಗೆ. ಏನ ಡಿಪ್ರೆಷನ್ ಹಾ ಯಾಕೆ ಏನಾಗ್ಬಿಡ್ಬೇಕಪ್ಪ ನಿನಗೆ? ಹಾ ಏನಾಗಿದೆ? ಓ ಕರೆಕ್ಟ್, ಅದೇ ಅದೇ ಪಕ್ಕ ಅದೇ. ಗೈಸ್ ಇವಾಗ ಟಿಫನ್ ಮಾಡಕ್ ಬಂದ್ವಿ. ಗೈಸ್ ಇಲ್ಲಿ ಹಸಿ ತಾತ ನೋಡಿ ನಂಗೊಂದು ಖುಷಿ ಆಯ್ತು ಗೈಸ್. ಹಾಸ್ಟೆಲ್ ಅದು ಇಲ್ಲಿ ಇಲ್ಲಿ ರಾಗ ಸರ್ವಿಸಸ್ ಅಂದ್ರೆ ಅದೇ 4 ಪಿಕಲ್ ಪ್ಲಸ್ 1 ಫ್ರೀ. ನಿನ್ ಪ್ರಮೋಷನ್ ನೀನು ಮಾಡ್ಕೊ, ನಾನು ಮಾಡಲ್ಲ ಗೈಸ್. ಎಲ್ಲ ಗೈಸ್ ಅಜ್ಜಿ ತಾತ ನೋಡಿ ನನ್ನಂತೂ ನಮ್ಮಿಬ್ರು ನೋಡೋದಕ್ಕೆ ಖುಷಿ ಆಯ್ತು ಗೈಸ್. ಅವ್ರು ಅನ್ಸ್ಕೋಬೇಕು, ನಾವು ಅನ್ಕೋತಿದ್ವಿ. ಈಗ ಹೋಟ್ಲಿಗೆ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಅಂತ ಅವ್ರು ತಿಳ್ಕೊಳ್ತಿರ್ತಾರೆ, ನಾವು ಆಮೇಲೆ ಹಂಗಾದ್ರೆ ಅಣ್ಣ ಪಾಪ ಬಿಸಿಬೇಳೆ ಬಾತ್ ಫೇವ್ರೇಟ್ ಇಲ್ಲಿ, ಸೊ ಅದಕ್ಕೆ ಅವಳಿಗೆ ಕರ್ಕೊಂಡು ಕೊಡಿಸ್ತಿದ್ದೀನಿ. ಇದಾದ್ಮೇಲೆ ತುಂಬಾ ಶೂಟ್ಸ್ ಇದೆ ಮತ್ತೆ ಇನ್ನೊಂದು ಕೆಲಸ ಇದೆ. ಶೂಟ್ ಮಾಡ್ಬಿಟ್ಟು ನಾನು ಪ್ಲಾನ್ ಏನು ಗೊತ್ತಾ, ಶೂಟ್ ಮುಗಿಸ್ಬಿಟ್ಟು ಅದೊಂದು ಕೆಲಸ ಮುಗಿಸ್ಕೊಡೋಕೆ ಯೋಚನೆ ಮಾಡ್ತಿದ್ದೀನಿ. ಸೊ ನೋಡುವ. ನಾನು ಪಲಾವು ಓಕೆ ಮಿಸ್ ಮಾಡಮ್ಮ ಡನ್. ಪಲಾವು ಮತ್ತೆ ಇದನ್ನ ಇವಾಗ ನಾವು ನಮ್ಮ ಚನ್ನರಾಯಪಟ್ಟಣ ಲೊಕೇಶನ್ ಬೋರ್ಡಿಗೆ ಬಂದು ಒಂದು ಡ್ಯಾನ್ಸ್ ಶೂಟ್ ಇತ್ತು, ಸೊ ಅದನ್ನ ಮಾಡಕ್ಕೆ ಅಂತ ಬಂದಿದ್ದು. ಆದ್ಮೇಲೆ ಇನ್ನೊಂದು ಕಾಮಿಡಿ ಶೂಟ್ ಇಲ್ಲ, ಸ್ಕ್ರಿಪ್ಟ್ ಇದೆ. ಇದಕ್ಕೆ ನಮ್ಮ DAP ಮಾಡಕ್ಕೆ ನಮ್ಮ ಚೇತೋಣ ಬರ್ತಿದೆ. ನಿಮ್ಮ ಚೇತೋಣ ನೆನೆ ವ್ಲಾಗ್ ತೋರಿಸಿಲ್ವಾ? ಚೇತೋಣ ಬರ್ತಿದ್ದೆ, ಅವಳನ್ನ ತೋರಿಸ್ತೀನಿ ಇವಾಗ. ಲೆಟ್ಸ್ ಗೋ. ಈಗ ಒಂದು ರೀಲ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ನೋಡಿ ಗೈಸ್. ನಮ್ಮ ಹೀರೋಯಿನ್ ಹೆಂಗ್ ಕಾಣ್ತಾವಳೆ, ನಮ್ಮ ಹೀರೋಯಿನ್ ಗೈಸ್ ಅಂತ. ಹೀರೋಯಿನ್ ಇದು ಅದೇ, ನಾನು ಹೀರೋ ಅಲ್ಲ. ಆಯ್ತು ವಿಲನ್ 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 ಗೈಸ್. ನನ್ನ ಲುಕ್ ಕಾಮಿಡಿ ಅಂತಾರೆ ಒಬ್ರು. ಕರೆಕ್ಟ್. ನಾನು ಸ್ಟಾರ್ಟಿಂಗ್ ಹಂಗೆ ಅನ್ಕೊಂಡಿನಿ ಕಾಮಿಡಿಯನ್ ಕಾಮಿಡಿಯನ್. ನನ್ ಕಡೆ ನೀನ್ ವಿಲನ್. ಇವಳು ಈ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಯಾರು ಜನ ಏನ್ ಅನ್ಕೋಬೇಕು? ನಿನ್ ಕಡೆ ವಿಲನ್ ಅಂದ್ರೆ ಏನು? ತುಂಬಾ ಜನ ವಿಲನ್ ಆಗ್ಬಿಟ್ಟು ಲೈಫಲ್ಲಿ ನಿಂಗೂ ವಿಲನಾ? ಏನು ಮಾಡೋಕ್ಕಾಗಲ್ಲ ಗೈಸ್, ಆಕ್ಸೆಪ್ಟೆಡ್ ಮೈ ಹಾನರ್. ಗೈಸ್ ಈಗ ಚಿತ್ತೋಣ ಬರ್ತೀನಿ ಅಂತಿತ್ತು. ಚೇತೋಣ ಬರ್ತೈತಲ್ಲ ನೋಡಿ, ಚೇತೋಣ ಒಂದೈತಿ ಇವತ್ತು. ಹಾಯ್ ಮಾಡಿ ಹಂಗೆ ಒಂದು ಹೀರೋ ನೋಡಿ ಗೈಸ್. ಹೀರೋ ಹೇರ್ ಸ್ಟೈಲ್ ಎಲ್ಲ ಚೇಂಜು. ಇಲ್ಲಿ ನೋಡಿ ಗೈಸ್ ಹೀರೋಯಿನ್. ಅಣ್ಣ ಎಷ್ಟು ತಗೋಣ ಹೇರ್ ಸ್ಟೈಲು ನೋಡಿ, ಅಲ್ಲ ನೋಡ್ರಿ ಅವ್ರ ಫೇಸಿಗೆ. ಎಷ್ಟು ಸಾಕ ಕಾಣುತ್ತೆ ಅದೇನೋ ಸುಮ್ಮನೆ ಒಂದು ಎಂತ ಅಂತ ಇದು ಬಿಡ್ಕಂತ ಗೈಸ್ ಒಂಥರ. ನೀವು ನಂತ ಕೂತ್ಕಾರಲ್ಲ ಶೂಟ್ ಮಾಡಿದ್ರೆ ಕಲ್ಲೋಣ. ಎಲ್ಲಾರು ಶೂಟ್ಗೆ ಅಂತ ಬಂದಾಗ ಏನಾರು ಕಣ್ಣಿಗೆ ಕಾಣಿಸಂಗಿಲ್ಲ, ಬೇಕು 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 ಅಂತ. ಅಣ್ಣ ನಿಮ್ಗೆ ಊಟ ಮಾಡ್ಬಿಡ್ತೀವಿ ಗೈಸ್ ನಾವು. ಗೈಸ್ ನಮ್ಮ DOP ಫುಲ್ಲು ನಮ್ದು ಶೂಟ್ ಎಲ್ಲ ಮುಗ್ದೈತೆ. ಹೊಟ್ಟೆ ಹಿಡಿತಂತೆ, ಅದಕ್ಕೆ ನೀರು ಕುಡಿಬೇಕು ಅನ್ನೋದು. ನಮ್ದು ತಿಂಡಿ ಲೇಟ್ ಆಗಾಯ್ತಲ್ವಾ, ನಾವೇನು ಊಟ ಮಾಡಲ್ಲ. ಈಗ ಚೇತೋಣ ಊಟ ಮಾಡ್ತೀವಿ ಅಂತ ಹೇಳ್ತು, ಅದಕ್ಕೆ ಊಟ ಮಾಡ್ಸ ಅಂತ ಕರ್ಕೊಂಡ್ಬಂದಿದ್ದೀವಿ. ಇಲ್ಲ ಗೊತ್ತಮ್ಮ ಅಲ್ಲಲ್ಲಿ ಅದಕ್ಕೆ ಚೇತೋಣ ಊಟ ಮಾಡ್ಸೋಣ ಕರ್ಕೊಂಡ್ಬಂದಿದ್ದೀವಿ. ಬಸ್ ಊಟ ಮಾಡಬೇಕು ಮತ್ತೆ ಶುದ್ಧಿ. ಪಾಪಮ್ಮ ಒಂದು ಟೀ ತಗೊಂಡವಳೆ. ನಾನು ಟೀಗೆ ಏನು ಬೇಡ, ಗ್ಲಾಸ್ ಮಜ್ಜಿಗೆ ನೀರು ಇಡಿಸೋ ಸಕಾಲ ಇರುತ್ತೆ, ಅದು ಇಲ್ಲ ಅಂತ ನೀರು ಕುಡಿಕೊಂಡು ಊಟ ಮಾಡ್ಲಿ. ಭೇಟಿ ಸಾಯಂಕಾಲ. ಬಾಯ್. ನೋಡಿ ಗೈಸ್ ಈಗ ಲಿಯೋಗೆ ಆಟಾಡೋ ಸಾಮಾನುಗಳು ಎಲ್ಲ ಬಂತು ಫೈನಲಿ. ಲಕ್ಷ್ಮಿ ನಿಂಗು ಇಲ್ಲ, ಇಲ್ಲಿ ಕೊಡಿ ನಿಂಗೆ ನೋಡಿ ಇಲ್ಲಿ. ನಿಂಗೆ ಚಾಕಿ ಲಿಯೋಗೆಲ್ಲ ಆಟಾಡೋ ಸಾಮಾನುಗಳು. ಇದೊಂದು ಒಯ್ ತುಂಬಾ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಹೊರ್ತಿದೆ ಗೈಸ್. ಎಷ್ಟು ಪೇ ಮಾಡಿದ್ವಿ? 160. ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ನೋಡಿ ಗೈಸ್. ಇಲ್ಲಿ ಚೆನ್ನಾಗಿದೆಯಾ? ಅವಳಿಗೆ ಇದು ಇಷ್ಟ. ಕಡೆಯೊಳಗೆ ಐ ಮಗ್ಲೇ ಆಟಾಡು ತಗೊಂಡ್ಮಗ್ಲೆ ಬಿಡು. ಇದು ಮೂಳೆ
ಆಲ್ಪಿಲ್ ಆಮೇಲೆ ಹಾಕ್ಬಿಡೆ. ನೋಡಿ ಗಾಯ್ಸ್, ಕ್ರಿಸ್ಟಲ್ ಡಿಯೋಲ್ ಅವ್ರಿಗೆ ಏನ್ರಿ SDP ಅವ್ರೆ, ಬ್ರ್ಯಾಂಡ್ ಖರ್ಚು ಹಾಕತ್ತಿದ್ದೀರಾ ನೋಡಿ ಗಾಯ್ಸ್. ಓಪನ್ ಮಾಡಿ ತೋರಿಸ್ತೀನಿ ಈಗ. ನಾನ್ ಬ್ಲಾಗ್ ನಾನೇ ಪ್ರಮೋಷನ್ ಮಾಡ್ಲಿ ಗಾಯ್ಸ್? ನೋಡಿ, ನಮ್ ಬ್ಲಾಗ್ ಅಲ್ಲಿ ಯಾಕೆ ಪ್ರಮೋಷನ್ ಮಾಡ್ಬೇಕು ನಾವು? ನಮಗೆ ದುಡ್ಡು ಕೊಡ್ತಾವ್ರ ಅವರು? SDP ಅವ್ರ ಜೊತೆ ಕಲಾಬ್ ಮಾಡ್ತಾ ಇರೋದು ಅವರು. ಏನ್ ಬ್ರ್ಯಾಂಡ್ ಕಡೆ ಸಪೋರ್ಟು. ಗೈಸ್ ನನ್ನ ಮಗಳು ಖುಷಿ ಆಗೋದು, ಖುಷಿ ಆದ್ದು. ಅಂದ್ರೆ ಬಟ್ಟೆಗಳು ಕಚ್ಚಾಳಲ್ಲ, ಅದಕ್ಕೆ ಬಟ್ಟೆಗಳು. ಇನ್ನ ಇದು ಇದು ಸೇಮ್ ಅಷ್ಟೇನೆ. ಇಲ್ಲಿ ಕಡೆ ಒಂದು ಮೂಳೆ ಮಾಡ್ತೀನಿ, ಇದು ಹ್ಯಾಂಗ್ ಇದನ್ನ ತಕ್ಕದ ಈ ಕಡೆ, ಮತ್ತೆ ಇದು ಬಾಲು, ಇದು ಮೂಳೆ. ಇಷ್ಟ ಆಟ ಆಡ್ಕೊಂಡು ಆರಾಮ ಖುಷಿಯಾಗಿರ್ಲಿ ಅವಳು. ಇಚ್ಛರ ಆಯ್ತು ಅವಳಿಗೆ. ಎದುರ್ಕದವಳೆ ಇಷ್ಟ ಅಂತಾನೆ ತರಿಸಿದ್ದು. ಹೌದಾ? ಇದು ಇದ್ದಿದ್ದಕ್ಕೆ ಇದೆಲ್ಲ ತರಿಸಿದ್ದು. ಇದೆಲ್ಲ ಒನ್ ಬೈ ಒನ್ ಆರ್ಡರ್ ಮಾಡಿದ್ದೆ ಹೆಂಗೆ? ಒಂದ್ರಲ್ಲೇ ಒನ್ ಬೈ ಒನ್. 1 by 1 ಅಲ್ಲ, ಎಲ್ಲ ಸೇರಿಸಿ 160 rupees. ಹೌದಾ? ನೀನ್ ಸೆಲೆಕ್ಷನ್ ಮಾಡಿರೋದು ಅನ್ಕೊಂಡೆ. ಇದು ನೋಡಿದಕ್ಕೆ ನಾನು ಇದೆಲ್ಲ ತರಿಸಿದ್ದು. ಇದು ಮತ್ತೆ ಇದು ಎರಡು ಇದಕ್ಕೆ ಅಂತ ಬ್ರಾಂಡ್ ಪ್ರಮೋಷನ್ ತಗೊಂಡಿದ್ದಾರೆ. ಇಲ್ಲೇ ಬರ್ದಿದೆ ಪಿಕಲ್ ಫ್ರೆಶ್. ಅಬ್ಬಾ ಕೈ ನೈಫ್ ಅನ್ಬಾಕ್ಸ್ ಮಾಡು. ಬೇಡ, ಕೈಯೇ ಸ್ಟ್ರಾಂಗ್ ಇದೆ. ನಾನು ನೋಡಿ ಹಿಂಗೆ ನೋಡಿ ಇದೆ. ಹಾಸ್ಟೆಲ್ ಸುರಿಯಲ್ ಕಿಟ್ ಸ್ವಲ್ಪ ಹಾಸ್ಟೆಲ್ಗೋಸ್ಕರನೇ ಮಾಡ್ರಿ ಇದು. 1 2 3 4 5 ಇದು ಮಟನ್ ಪಿಕಲ್, ಇದು ಚಿಕನ್ ಪಿಕಲ್, ಇದು ಸೀ ಸ್ಪೈಸ್ ಅಂತೆ, ಅದು ಬೇರೆದು ಸೀ ಫಿಶ್ ಏನೋ. ಇದು ಪ್ರಾನ್ಸ್, ಇದು ಚಿಕನ್ ಪಿಕಲ್. 2 ಚಿಕನ್ ಪಿಕಲ್ ಕಳಿಸಿದ್ದಾರೆ ಫ್ರೀ ಆಗಿ. ಫಸ್ಟ್ ಪ್ರಮೋಷನ್ ನನಗೆ ಬಂತು, ಬಟ್ ನಾನು ಅಪ್ರೂವ್ ಮಾಡಿಲ್ಲ. ಅಪ್ರೂವ್ ಆಗಿದ್ದಾರೆ. ಇದರಲ್ಲಿ ಏನೋ ಕೊಟ್ಟಿದ್ದಾರೆ, ಸ್ಕ್ರಿಪ್ಟ್ ಇರಬೇಕು. ಈಗ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ಪಟ್ ಅಂತ ಇನ್ನೊಂದು ಶೂಟ್ ಬಂತು. ಶೂಟ್ ಲೊಕೇಶನ್ ಹೋಗ್ಬೇಕು ಇವಾಗ. ಲೊಕೇಶನ್ ಗೊತ್ತಾ? ಇಲ್ಲಿಂದ ಮತ್ತೆ ನೋಡಿ ಈಗ ಬೇರೆ ಔಟ್ಫಿಟ್. ಫುಲ್ ಮ್ಯಾಮ್ ಬಿಸಿ ಆಗ್ಬಿಟ್ಟವ್ರೆ ಗೈಸ್ ಇವತ್ತು. ಗೈಸ್ ಈಗ ನಾವು ಲೊಕೇಶನ್ಗೆ ಹೋಗ್ಬೇಕು. ಇಲ್ಲಿಂದ 40 ಕಿಲೋಮೀಟರ್ ಲೊಕೇಶನ್ ತೋರಿಸೇಬೇಕು. ನೀವು ಲೊಕೇಶನ್ ಫಾರ್ವರ್ಡ್ ಮಾಡ್ತೀನಿ ನಿನಗೆ, ನೋಡ್ಕೊ. 40 ಕಿಲೋಮೀಟರ್ ಹೋಗ್ಬೇಕು, 80 ಕಿಲೋಮೀಟ್ರು ಇಟ್ಸ್ಕೊ. ಮಾಡ್ಬೇಕು ಗೈಸ್, ಎಫರ್ಟ್ ಹಾಕ್ಬೇಕು. ಹಾರ್ಡ್ ವರ್ಕ್ ಹಾಕಿದ್ರೆ ಲೈಫಲ್ಲಿ ಏನಾದ್ರು ಒಂದು ಸಾಧ್ಯ. ಈಗ ಬನ್ನಿ ಇವಾಗ. ಇಲ್ಲ ಇವ್ ನೀರು ಕುಡಿಯೋಣ, ನೀರು ಕುಡಿಬೇಕು. ವಾಟರ್ ಖಾಲಿ ಆಗಿದೆ, ತರಬೇಕಾಯ್ತು. ಟೆನ್ಷನ್ ಇಟ್ಸ್ಕೊ. ಫೋನ್ ಚಾರ್ಜರ್ ಬೇರೆ ಇಲ್ಲ, ಅದೊಂದು ಟೆನ್ಷನ್ ನಿನ್ನ ನನಗೆ. ಶೂಟ್ ಇತ್ತು, ಶೂಟ್ ಮುಗಿಸೋಕೆ ಬಂದಿದ್ದೀವಿ. ಶೂಟ್ ಎಲ್ಲ ಬರುತ್ತೆ ನೋಡಿ, ಮೇಡಮ್ ಮೇಲೆ ಕೊಟ್ಟವ್ರೆ. ಮುಗಿಸ್ಕೊಂಡು ಅಲ್ಲಿ ಬಂದ್ವಿ. ಕರೆಕ್ಟ್ ನನ್ನ ಪೆಟ್ರೋಲ್ ಬಂಕ್ ಮುಂದಾನೆ ಖಾಲಿ ಆಯ್ತು. ನನ್ನ ಗಾಡಿ ನನ್ನ ಕೊಡದಾಗ ನೋಡಿ ಅಲ್ಲಿ ನಿಂತಿದೆ ಪೆಟ್ರೋಲ್ ಬಂಕು. ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಕರೆಕ್ಟಾಗಿ ನಿಂತು ಅದಕ್ಕೆ ಪ್ಲಾನ್ ತಗೊಂಡು ಹೋಗಿ ಅಯ್ಯೋ ಗಾಡಿ ಬಿಟ್ಟು ರೋಡಲ್ಲೆಲ್ಲ ತುಂಬ ಹುಷಾರು ಗೈಸ್. ನೀವು ಹೆಂಗೆ ಅಂದರೆ ಇವು ಗಂಟೆ ಗೈಸ್ ನೋಡಿ. ಇಲ್ಲಿ ಯಾವ್ದಾರು ಮಂಟೆ ಹೋಗೋಣ. ನಾನು ನೋಡೋಣ ಹಂಗೇನೋ ಬರ್ಬಿಡುತ್ತೆ. ನಾನು ಅವಾಗಲೂ ಆಡ್ಕೊಳ್ಳೋರು ನಮ್ಮ ಬಾತು ಕೊಡಿ ಅಂತ. ಗೈಸ್ ಇವತ್ತು ದೇವಸ್ಥಾನಕ್ಕೆ ನೋಡಿ ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಮನೆ ಅದೆಲ್ಲ ರೆಸ್ಟ್ ಮಾಡಿದೆ. ನಮ್ಮ ಆಸ್ಟೆಲ್ ಬಂದೆ. ಈಗ ಮತ್ತೆ ಇನ್ನೊಂದು ಏನೋ ಶೂಟ್ ಇದೆ, ಅಲ್ಲಿ ಹೋಗ್ಬೇಕು. ಹಲೋ ಮೇಡಮ್, ಏನ್ ಮಾಡ್ತಿದ್ದೀರಾ? ಯಾವರು ಚಂದ್ರಪುಟ್ಟ ಚಂದ್ರಪುಟ್ಟ ಮನೆಗೆ ಸಿಗ ಫೀಲ್ ಆಗೋಣ.